ಐಟಿ ಕಚೇರಿ ಎದುರು ಪ್ರತಿಭಟನೆಗೆ ಜೆಡಿಎಸ್ ನಾಯಕರು ಗೈರಾಗಿದ್ದಾರೆ। 2 ಗಂಟೆಗೆ ಪ್ರತಿಭಟನೆ ಅಂತ ಹೇಳಿ ಈಗಾಗಲೇ 3 ಗಂಟೆಯ ಸಮಯ ಇನ್ನೂ ಕೂಡ ಯಾವುದೇ ನಾಯಕರು ಪ್ರತಿಭಟನೆ ನಡೆಸುವಂತಹ ಸ್ಥಳಕ್ಕೆ ಇನ್ನೂ ಕೂಡ ಆಗಮಿಸಿಲ್ಲ। ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ ಅವರನ್ನ ಹೊರತುಪಡಿಸಿದ್ರೆ ಸ್ಥಳಕ್ಕೆ ಯಾವ ನಾಯಕರು ಕೂಡ ಆಗಮಿಸಿಲ್ಲ। 2 ಗಂಟೆಯ ವೇಳೆಗೆ ಪ್ರತಿಭಟನೆ ಅಂತ ಹೇಳಿ ಈಗಾಗಲೇ ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳಲಾಗಿತ್ತು। ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಇದೇ ವಿಚಾರವನ್ನ ಹೇಳಿದ್ರು। ಹಾಗೇನೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ 2 ಗಂಟೆಗೆ ಪ್ರತಿಭಟನೆ ಅನ್ನುವಂತಹ ಮಾತನ್ನ ಮಾಧ್ಯಮದವರ ಜೊತೆ ಮಾತನಾಡುತ್ತಾ ಹೇಳಿದ್ರು। ಹಾಗೇನೆ ದೇವೇಗೌಡರ ನೇತೃತ್ವದಲ್ಲಿ 2 ಗಂಟೆಗೆ ಪ್ರತಿಭಟನೆ ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ರು। ಆದ್ರೆ ಆಲ್ಮೋಸ್ಟ್ 3 ಗಂಟೆ ಆಗಿದೆ, ಯಾವೊಬ್ಬ ನಾಯಕರು ಕೂಡ ಪ್ರತಿಭಟನೆ ನಡೀತಾ ಇರುವಂತಹ ಸ್ಥಳಕ್ಕೆ ಇನ್ನೂ ಕೂಡ ಆಗಮಿಸಿಲ್ಲ। ಐಟಿ ಕಚೇರಿ ಎದುರು ಪ್ರತಿಭಟನೆಗೆ ಜೆಡಿಎಸ್ ನಾಯಕರು ಗೈರಾಗಿದ್ದು 2 ಗಂಟೆಗಿದ್ದ ಪ್ರತಿಭಟನೆ 3 ಗಂಟೆಯಾದ್ರೂ ಕೂಡ ಆರಂಭ ಆಗಿಲ್ಲ। ಕೇವಲ ಕಾರ್ಯಕರ್ತರುಗಳು ಮಾತ್ರ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ। ಆಲ್ರೆಡಿ ನಾಯಕರುಗಳನ್ನ ಕಾದ್ರೆ ಆಗೋದಿಲ್ಲ ಅಂತ ಹೇಳಿ ಆಲ್ಮೋಸ್ಟ್ ಈಗ 1 ಗಂಟೆಯಿಂದ ಕಾರ್ಯಕರ್ತರುಗಳೇ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ। ಇನ್ನು ಕೂಡ ಯಾವೊಬ್ಬ ನಾಯಕರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿಲ್ಲ। ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ ಅವರನ್ನ ಹೊರತುಪಡಿಸಿದ್ರೆ ಯಾವೊಬ್ಬ ಕಾಂಗ್ರೆಸ್ ಮುಖಂಡರು ಕೂಡ ಅತ್ತ ಸುಳಿದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದ್ದು ಈಗಾಗಲೇ ಆಲ್ಮೋಸ್ಟ್ 1 ಗಂಟೆಯಿಂದ ಕಾರ್ಯಕರ್ತರುಗಳು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ನಮ್ಮ ನಾಯಕರುಗಳು ಈಗ ಬರ್ತಾರೆ ಅಂತ ಹೇಳಿ। ಆದ್ರೆ ಯಾವ ನಾಯಕರು ಕೂಡ ಸರಿಯಾದ ಸಮಯಕ್ಕೆ ಆಯೋಜನೆ ಮಾಡಿದಂತಹ ಸಮಯಕ್ಕೆ ಇನ್ನೂ ಕೂಡ ಆಗಮಿಸಿಲ್ಲ। 1 ಗಂಟೆ ಕಳೆದಿದೆ ಆಲ್ಮೋಸ್ಟ್। ಈಗ 2 ಗಂಟೆಗೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು, ಆದ್ರೆ 3 ಗಂಟೆಯ ಸಮಯ ಇನ್ನೂ ಕೂಡ ಯಾವೊಬ್ಬ ನಾಯಕರು ಕೂಡ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿಲ್ಲ। ಕೇವಲ ಕಾರ್ಯಕರ್ತರುಗಳು ಈಗ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ। ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು।